ಕಪ್ ನಮ್ದು ಅಂತಲೇ 18 ವರ್ಷಗಳು ಕಾದ ಅಭಿಮಾನಿಗಳು ಅದನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಬಂದಿತ್ತು. ನಮ್ದಾಗಿಸಿಕೊಂಡ ಆ ಕಪ್ ನೋಡೋಕೆ ಅಂತಲೇ ಲಕ್ಷಾಂತರ ಜನ ಬಂದು ಸೇರಿಬಿಟ್ಟಿದ್ರು. ಆದರೆ ಕೆಲವೇ ಕ್ಷಣಗಳಲ್ಲಿ ಸಂಭ್ರಮ ಸೂತಕಕ್ಕೆ ತಿರುಗಿತ್ತು. ಇದೀಗ ಅಂದಿನ ರಣಭೀಕರ ದೃಶ್ಯಗಳು ಒಂದೊಂದೇ ವೈರಲ್ ಆಗ್ತಾ ಇವೆ. ಅದರಲ್ಲೂ ಪ್ರಜ್ವಲ್ ಹಾಗೂ ಮನೋಜ್ನ ಕೊನೆ ಕ್ಷಣದ ವಿಡಿಯೋಗಳಂತೂ ಎದೆ ನಡುಗಿಸ್ತಾ ಇದೆ. ಮಾನವೀಯತೆ ಸತ್ತು ಹೋಗಿದೆ ಅಂತಾನೆ ಹೇಳಬಹುದು. ಚಿನ್ನಸ್ವಾಮಿ ದುರಂತದ ಕೊನೆ ಕ್ಷಣದ ಎದೆ ನಡುಗಿಸುವ ವಿಡಿಯೋಗಳು, ಪ್ರಜ್ವಲ್ ಮನೋಜ್ ಕೊನೆ ಕ್ಷಣದ ರಣಭೀಕರ ದೃಶ್ಯ, ಮಾನವೀಯತೆ ಮರೆತ್ರ ಆರ್ಸಿಬಿ ಫ್ಯಾನ್ಸ್, ಪೊಲೀಸರು. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ರಣಭೀಕರ ದುರಂತವೇ ನಡೆದು ಹೋಯಿತು. ಕಾಲ್ತುಳಿತದಿಂದ 11 ಜನ ಅಮಾಯಕರು ಬಲಿಯಾದ್ರು. ಆ ಪೈಕಿ ಇಬ್ಬರ ಕೊನೆಯ ಕ್ಷಣದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿನ ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ಮೈ ಜುಮ್ ಅನ್ಸುತ್ತೆ. ಪೊಲೀಸರು ಅಭಿಮಾನಿಗಳು ಮೈ ಮರೆತ್ರ ಅಂತ ಕೊತ ಕುದಿಯುವಷ್ಟು ಕೋಪ ಬರುತ್ತೆ. ಚಿಕ್ಕಬಳ್ಳಾಪುರದ ಪ್ರಜ್ವಲ್ ಕೊನೆ ಕ್ಷಣದ ವಿಡಿಯೋ ಅಂತೂ ಎದೆ ನಡುಗಿಸುತ್ತೆ. ಅಯ್ಯೋ ಕಾಪಾಡಿ ಅಂತ ಪಾಪ ಬೇಡ್ಕೊಳ್ತಿದ್ದಾರೆ. ಆದ್ರೆ ಅಲ್ಲಿದ್ದ ಆರ್ಸಿಬಿ ಫ್ಯಾನ್ಸ್ ಮಾನವೀಯತೆಯನ್ನ ಮರೆತು ವರ್ತಿಸ್ತಾರೆ. ಮೃತ ಪ್ರಜ್ವಲ್ ವಿಡಿಯೋ ಅಲ್ಲಿ ಕೈ ಕೊಡಿ ಅಂತ ಬೇಡ್ಕೊಳ್ತಾ ಇರ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ದ ಅಭಿಮಾನಿಗಳು ಆತನಿಗೆ ಕೈ ಕೊಟ್ಟು ಕಾಪಾಡುವ ಬದಲಿಗೆ ಆತನ ಮೇಲೆ ಕಾಲಿಟ್ಟು ಮುಂದೆ ಹೋಗ್ತಾರೆ. ಇನ್ನು ತುಮಕೂರು ಮೂಲದ ಮನೋಜ್ ವಿಡಿಯೋದಲ್ಲಿ ಆತನ ಸ್ನೇಹಿತರು ಆತನನ್ನ ಎತ್ತಿಕೊಂಡು ವಾಹನಗಳನ್ನ ಅಡ್ಡ ಹಾಕ್ತಾರೆ. ಆದ್ರೆ ಯಾರು ಅವರಿಗೆ ಸಹಾಯವನ್ನ ಮಾಡಲ್ಲ. ಆತ ಉಸಿರಾಡ್ತಿಲ್ಲ, ಕಾಪಾಡಿ ಅಣ್ಣ ಸರ್ ಅಂತ ಕೂಗಿಕೊಳ್ತಾರೆ. ಆದ್ರೆ ಯಾರು ಸಹಾಯಕ್ಕೆ ಬರಲ್ಲ. ಕೊನೆಗೆ ಆಟೋವೊಂದರನ್ನ ಅಡ್ಡಗಟ್ಟಿ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಉಸಿರಾಡ್ತಿಲ್ಲ ಅವನು ನೋಡಿ. ಇಲ್ಲೇ ಕಾಲ್ ತುಳಿತಕ್ಕೆ ನಾನು ಒಬ್ಬ ಹುಡುಗ ಇಲ್ಲೇ ಸಿಗಾಕೊಂಡಿದ್ದು. ಒಟ್ಟಾರೆಯಾಗಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವ ಮನೋಜ್ ಮತ್ತು ಪ್ರಜ್ವಲ್ನ ಕೊನೆ ಕ್ಷಣದ ವಿಡಿಯೋಗಳು ಇಬ್ಬರ ದುರಂತ ಅಂತ್ಯದ ಜೊತೆಗೆ ಮಾನವೀಯತೆಯ ಮುಖವಾಡ ಕಳಚಿದೆ. ಇನ್ನು ಈ ವಿಡಿಯೋ ನಮಗೆ ಇಷ್ಟು ಹಿಂಸೆ ಆಗ್ತಿರ್ಬೇಕಾದ್ರೆ ಅವರ ಮನೆಯವರಿಗೆ ಇನ್ನೆಷ್ಟು ಆಘಾತ ಆಗಿರಬೇಡ. ಇದನ್ನ ಅಂದಾಜಿಸೋಕು ಸಾಧ್ಯವಿಲ್ಲ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.